ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ವ್ಲಾಗ್ಸ್ ವಿತ್ ಪ್ರತಿಭಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಪ್ರತಿಭಾ. ನಾನು ಇವತ್ತು ಜಯನಗರ 4th ಬ್ಲಾಕಲ್ಲಿರೋ ಪುಳಿಯೋಗರೆ ಹೌಸ್ಗೆ ಬಂದಿದ್ದೀನಿ. ಅಲ್ಲಿ ಏನೇನು ಮಾಡ್ತಾರೆ, ಏನೇನು ಸ್ಪೆಷಲ್ ಇದೆ, ಮೇಲ್ಕೋಟೆ ಪುಳಿಯೋಗರೆ ಅಂತ ಇದೆ. ಮೇಲ್ಕೋಟೆ ಪುಳಿಯೋಗರೆಗೆ ಏನು ಒಂದು ಸ್ಪೆಷಲ್ ಇದೆ ಅಂತ ಕೇಳೋಣ ಬನ್ನಿ. ಹಾಗಾದರೆ ನಮಸ್ತೆ. ಮೇಲ್ಕೋಟೆ ಪುಳಿಯೋಗರೆ ಹೌಸ್ ಅಂತ ಇದೆ. ಮೇಲ್ಕೋಟೆ ಪುಳಿಯೋಗರೆಗೆ ಏನು ಸ್ಪೆಷಾಲಿಟಿ ಇದೆ? ಟೆಂಪಲ್ ಸ್ಟೈಲಲ್ಲಿ ಮಾಡ್ತೀರಾ ನೀವು? ಸ್ವೀಟ್ ಪಕ್ಕದಲ್ಲಿ ಇರುತ್ತೆ, ಕಾಟಿ ಬೆಲ್ಲ ಹಾಕ್ತೀವಿ. ಹಾಂ. ಡೈಲಿ ಎಷ್ಟು ಐಟಮ್ ಮಾಡ್ತೀರಾ? ಡೈಲಿ ಬೆಳಗ್ಗೆ ಹೊತ್ತು ಇಡ್ಲಿ, ಚಟ್ನಿ, ತಟ್ಟೆ ಇಡ್ಲಿ ಇರುತ್ತೆ, ಸಾಗು ಇರುತ್ತೆ, ಚಟ್ನಿ ಇರುತ್ತೆ, ಆಮೇಲೆ ಮಸಾಲೆ ವಡೆ ಇರುತ್ತೆ, ಕಡಲೆಬೇಳೆ ವಡೆ ಇರುತ್ತೆ, ಚಿತ್ರಾನ್ನ ಇರುತ್ತೆ, ಯಾವುದಾದ್ರೂ ಒಂದು ಬಾತ್ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಸ್ವೀಟ್ ಪೊಂಗಲ್ ಇರುತ್ತೆ. ಈಗ ಮಧ್ಯಾಹ್ನ ಟೈಮು 12:30ಗೆ ರಾಗಿ ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಅನ್ನ ಸಾಂಬಾರು ಇರುತ್ತೆ. ಬೇರೆ ಯಾವುದಾದ್ರೂ ಗೀ ರೈಸ್ ಇರುತ್ತೆ, ಇಲ್ಲ ಅಥವಾ ಬಾತ್ ಯಾವುದಾದ್ರೂ ಒಂದು ಇರುತ್ತೆ. ಶನಿವಾರ ಭಾನುವಾರ ಮಾತ್ರ ಮಶ್ರೂಮ್ ಪಲಾವ್ ಇರುತ್ತೆ, ಮಸಾಲೆ ಇರುತ್ತೆ, ಸಬ್ಬಕ್ಕಿ ಡೈಲಿ ಬೇರೆ ಸಬ್ಬಕ್ಕಿ ಮಸಾಲೆ ಇರುತ್ತೆ, ಆಲೂಗಡ್ಡೆ ಪಲ್ಯ ಇರುತ್ತೆ. ಶನಿವಾರ ಭಾನುವಾರ ಮಾತ್ರ ಸ್ಪೆಷಲ್ ಇರುತ್ತೆ. ನಾವು ಅವಾಗ ಮಾಡಿ ಎಲ್ಲ ಮನೆಯಲ್ಲೇ ಮಾಡೋದು ಇದೆಲ್ಲ. ನೀವು ಮನೆಯಲ್ಲೇ ಮಾಡ್ಕೊಂಡು ಇಲ್ಲಿ ತರ್ತೀರಾ? ಹೌದು. ನಾವು ಮನೆಯಲ್ಲೇ ಮಾಡೋದು. ನಮ್ಮ ಸೊಸೆ ಎಲ್ಲ ಇದ್ದಾರೆ, ರಾಗಿ ಮುದ್ದೆ ಎಲ್ಲ ಮನೆಯಲ್ಲೇ ಮಾಡೋದು. ಅದಕ್ಕೆ ಜನ ತುಂಬ ಇಷ್ಟಪಡ್ತಾರೆ. ಹಾಂ, ಅದೇ ಅಂದರೆ ಮನೆ ಥರನೇ ಇರುತ್ತೆ ಫುಡ್ಡು. ಮೇನ್ ಅಂದರೆ ಎಲ್ರಿಗೂ ಹೋಟೆಲ್ ಥರ ಬೇಕಾಗಲ್ಲ, ಮನೆ ಥರ ಇರಬೇಕು. ಮತ್ತು ಸೋಡಾ ಅದೆಲ್ಲ ಯೂಸ್ ಮಾಡ್ದೇನೆ ಇರೋ ಫುಡ್ಗೆ ತುಂಬ ಒಂದು ಬೇಡಿಕೆ ಇದೆ. ಜನ ಅದನ್ನೇ ಇಷ್ಟಪಡ್ತಾರೆ. ಹೌದು, ಸೊಪ್ಪಿನ ಸಾರು ಮಾಡ್ತೀವಿ. ಈ ಥರನೇ ಇರುತ್ತಾ? ಮಧ್ಯಾಹ್ನ ನಾವು ತುಂಬ ಚೆನ್ನಾಗಿರುತ್ತೆ ಊಟ. ಹಾಂ ಹಾಂ, ತುಂಬ ಚೆನ್ನಾಗಿದೆ. ಹುಳಿ, ಸಿಹಿ, ಖಾರ 3 ಸರಿಯಾಗಿದೆ. ಟೆಂಪಲ್ ಸ್ಟೈಲ್ ಪುಳಿಯೋಗರೆ. ನಾನಿವತ್ತು ಪುಳಿಯೋಗರೆ ಹೌಸಲ್ಲಿ ಪುಳಿಯೋಗರೆ ಹಾಗೂ ಗೀ ರೈಸನ್ನು ಟೇಸ್ಟ್ ಮಾಡಿದೆ. ನನಗೆ ಪುಳಿಯೋಗರೆ ಇಷ್ಟ ಆಯಿತು. ನೀವೇನಾದರೂ ಇಲ್ಲಿಗೆ ಭೇಟಿ ಕೊಡಬೇಕು ಅಂದರೆ 4th ಬ್ಲಾಕಿಂದ ತುಂಬಾ ಹತ್ತಿರದಲ್ಲಿದೆ. 11th ಮೇನಲ್ಲಿ ರೋಡ್ ಪಕ್ಕದಲ್ಲೇ ಈ ಪುಳಿಯೋಗರೆ ಹೌಸ್ ಇದೆ. ಖಂಡಿತ ನೀವು ಭೇಟಿ ನೀಡಿ ಟೇಸ್ಟ್ ಮಾಡಿ. ಥ್ಯಾಂಕ್ ಯು.